ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಪ್ರೇರಣೆ ಅತ್ಯಂತ ಮುಖ್ಯವಾದ ಅಂಶ. ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳುಗಳು ಸಾಮಾನ್ಯ, ಆದರೆ ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದೆ ಸಾಗುವವರಿಗೆ ಮಾತ್ರ ಜಯ ಸಿಗುತ್ತದೆ. ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ನಿಮ್ಮ ಮನೋಬಲವನ್ನು ಹೆಚ್ಚಿಸಿ ಹೊಸ ಚೈತನ್ಯವನ್ನು ನೀಡಿರಿ. ಜೀವನ, ಯಶಸ್ಸು, ವಿಫಲತೆ, ನಂಬಿಕೆ, ಪರಿಶ್ರಮ ಮತ್ತು ಕನಸುಗಳು ಕುರಿತಾದ ಈ ಉಕ್ತಿಗಳ ದಿನನಿತ್ಯದ ಜೀವನದಲ್ಲಿ ಸ್ಫೂರ್ತಿಯ ಮೂಲವಾಗಲಿವೆ. ನಿಮ್ಮ ಮನಸ್ಸು ಕುಗ್ಗಿದಾಗ ಈ ವಿಡಿಯೋವನ್ನು ನೋಡಿ ಹೃದಯದಲ್ಲಿ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ನಿಮ್ಮ ಗುರಿಯತ್ತ ದೃಢವಾಗಿ ಹೆಜ್ಜೆ ಹಾಕಿ. ಈ ಉಕ್ತಿಗಳು ನಿಮ್ಮ ಜೀವನದ ಪ್ರತಿಯೊಂದು ಹಾದಿಯಲ್ಲೂ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳಬೇಕು. ಸಕಾರಾತ್ಮಕತೆ ಯಾರನ್ನು ಯಾವ ದೃಷ್ಟಿಕೋನದಿಂದ ಕೀಳು ಮಟ್ಟದಲ್ಲಿ ನೋಡಬಾರದು, ಏಕೆಂದರೆ ಮನುಷ್ಯನ ಹಣೆಬರಹ ಯಾವಾಗ ಬೇಕಾದರೂ ಬದಲಾಗಬಹುದು. ಎಲ್ಲರನ್ನೂ ಸಕಾರಾತ್ಮಕ ಯೋಚನೆಗಳಿಂದ ಕಾಣುವುದು ಬಹಳ ಒಳ್ಳೆಯದು. ಮನುಷ್ಯನ ಕಷ್ಟ ನಾಳೆ ದೂರಾಗಬಹುದು, ಅಥವಾ ಇವತ್ತಿನ ಸುಖ ನಾಳೆ ಇರದೇ ಇರಬಹುದು. ಎಲ್ಲವೂ ಕೇವಲ ಸಮಯದ ಆಟ ಮಾತ್ರ ಇರುತ್ತದೆ. ನಿಮಗೆ ಎಷ್ಟೇ ತೊಂದರೆ ಬಂದರೂ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಿ. ಸಕಾರಾತ್ಮಕ ಆಲೋಚನೆಯೇ ನಿಮ್ಮ ಜೀವನವನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ. ಓದಿನ ಹವ್ಯಾಸ ಬೆಳೆಸಿಕೊಳ್ಳಿ. ಮನುಷ್ಯನಿಗೆ ಮಾತ್ರ ಓದಲು ಬರೆಯಲು ಬರುತ್ತದೆ. ಓದು ನಮ್ಮ ಹವ್ಯಾಸವನ್ನಾಗಿ ರೂಪಿಸಿಕೊಂಡರೆ ನಮ್ಮ ಜ್ಞಾನದ ಜೊತೆಗೆ ನಮ್ಮ ವ್ಯಕ್ತಿತ್ವವು ರೂಪುಗೊಳ್ಳುತ್ತದೆ. ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಬೇಕು. ಈಗಿನ ಕಾಲಘಟ್ಟದಲ್ಲಿ ಮೊಬೈಲ್ ಚಟದಲ್ಲಿ ನಿರತರಾಗಿರುವ ನಾವುಗಳು ಕೆಟ್ಟ ವಿಷಯಗಳನ್ನು, ಅಶ್ಲೀಲತೆಯನ್ನು ನೋಡಿ ನಮ್ಮ ಹವ್ಯಾಸಗಳು ದುರಭ್ಯಾಸಗಳಾಗಿ ಬದಲಾಗಿವೆ. ಇದನ್ನೇ ನಾವು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು. ಸ್ವಲ್ಪ ಕಷ್ಟವಾದರೂ ನಂತರ ಎಲ್ಲವೂ ಬದಲಾಗುತ್ತದೆ. ನಮ್ಮ ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್. ಗುರಿ ಮತ್ತು ಸಾಧನೆ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದು ಸ್ವಾಮಿ ವಿವೇಕಾನಂದರ ಪ್ರಸಿದ್ಧ ಸಂದೇಶವಾಗಿದ್ದು ವಿದ್ಯಾರ್ಥಿಗಳಿಗೆ ನಿರಂತರ ಪ್ರಯತ್ನದ ಮಹತ್ವವನ್ನು ತಿಳಿಸುತ್ತದೆ. ಪ್ರಯತ್ನ. ಮನುಷ್ಯ ಪದೇ ಪದೇ ಸೋತಾಗಲೇ ಗೆಲುವು ಎಂಬ ಹಸಿವು ಅವನ ಹೊಟ್ಟೆಯನ್ನು ಒಡೆಯುತ್ತದೆ. ಗೆಲುವಿನ ರುಚಿ ಸೋತಾಗಲೇ ಸಿಗುತ್ತದೆ. ಸೋಲು ನಮ್ಮ ಕಣ್ಣುಗಳನ್ನು ತೆರೆಯುತ್ತವೆ. ಪದೇ ಪದೇ ಸೋತಾಗ ಗೆಲ್ಲುವ ಪ್ರಯತ್ನ ಮಾಡಲೇಬೇಕು. ಸೋಲು ಎಂಬುದು ಯಶಸ್ಸಿನ ಹಾದಿಯಲ್ಲಿ ಸಿಗುವ ಒಂದು ಚಿಕ್ಕ ವಿರಾಮ ಅಷ್ಟೇ. ನಿರಂತರ ಪ್ರಯತ್ನವೇ ಸಾಧನೆಯ ಗುಟ್ಟು. ಆತ್ಮವಿಶ್ವಾಸ. ನಮ್ಮ ಮೇಲಿನ ನಂಬಿಕೆ ನಮ್ಮನ್ನು ಅಸಾಧ್ಯವಾದುದನ್ನು ಸಾಧಿಸುವಂತೆ ಮಾಡುತ್ತದೆ. ಆತ್ಮವಿಶ್ವಾಸವಿದ್ದರೆ ಯಾವುದೇ ಸಂದರ್ಭವೂ ಕಷ್ಟವಲ್ಲ. ನಿಮಗೆ ನಂಬಿಕೆ ಇರಬೇಕು. ಅಂದಾಗಲೇ ಆತ್ಮವಿಶ್ವಾಸ ನಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ. ಇನ್ನು ಕೊನೆಯದಾಗಿ ಸಮಯದ ಮಹತ್ವ. ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ. ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡವನೇ ಜೀವನದಲ್ಲಿ ಗುರಿಯನ್ನು ಮುಟ್ಟುತ್ತಾನೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.